ಸಮ್ಮರ್ ಸೆಮಿಸ್ಟರ್ ಅಂಡ್ ಮೇಕಪ್ ಎಕ್ಸಾಮ್ ಯಾವಾಗ ಟೈಮ್ ಟೇಬಲ್ ಬಂದಿದೆ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸೆಮಿಸ್ಟರ್ ಮತ್ತೆ ಮೇಕಪ್ ಎಕ್ಸಾಮ್ ಡ್ರಾಫ್ಟ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಅದಕ್ಕೆ ಎಲಿಜಿಬಲ್ ಆಗುವಂತ ಸ್ಟೂಡೆಂಟ್ಸ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇವತ್ತು ಡೀಟೇಲ್ ಆಗಿ ನೋಡೋಣ. ಯಾರು ಎಕ್ಸಾಮ್ ಇದೆ, ಯಾವಾಗ ಮತ್ತೆ ಅಂತ ವಿಡಿಯೋದ ಕೊನೆವರೆಗೂ ನೋಡಿ. ಫಸ್ಟ್ ನೋಡಿ ಅವರೇ ಸರ್ಕ್ಯುಲರ್ ಹೇಳಿದ್ರೆ ಡ್ರಾಫ್ಟ್ ಟೈಮ್ ಟೇಬಲ್ ಇದು ಕನ್ಫರ್ಮ್ ಅಲ್ಲ, ಏನಾದ್ರು ಚೇಂಜಸ್ ಆದ್ರೂ ಆಗ್ಬೋದು, ಇಲ್ಲ ಇದೇ ಪಕ್ಕನಾದ್ರೂ ಆಗ್ಬೋದು, ಅದು ಕನ್ಫರ್ಮ್ ಆಗಿಲ್ಲ. ಓಕೆನಾ? ಡ್ರಾಫ್ಟ್ ಟೈಮ್ ಟೇಬಲ್ ಫಾರ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಆಫ್ ಸಮ್ಮರ್ ಮತ್ತೆ ಮೇಕಪ್ ಎಕ್ಸಾಮಿನೇಷನ್ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ ಜೂನ್ ಜುಲೈ 2026. ದ ಡ್ರಾಫ್ಟ್ ಟೈಮ್ ಟೇಬಲ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಆಫ್ ಯಾವ್ದಕ್ಕೆ ಸಮ್ಮರ್ ಸೆಮಿಸ್ಟರ್ ಅಂಡ್ ಮೇಕಪ್ ಎಕ್ಸಾಮಿನೇಷನ್. ಓಕೆನಾ? ಬರೀ ಸಮ್ಮರ್ ಸೆಮಿಸ್ಟರ್ ಅಂತ ಮೇಕಪ್ ಎಕ್ಸಾಮಿನೇಷನ್ ಅಂದ್ರೆ ಮೇಕಪ್ ಎಕ್ಸಾಮಿನೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವೇನಾದ್ರೂ ಸೆಕೆಂಡ್ ಸೆಮ್ ಅಲ್ಲಿ ಬ್ಯಾಕ್ ಆಗಿದ್ರೆ ಈಗ ಥರ್ಡ್ ಸೆಮ್ ಹೋಗ್ಬೇಕಂದ್ರೆ ಅದನ್ನ ನೀವು ಇಲ್ಲಿ ಬರೀಬಹುದು. ಓಕೆನಾ? ಯಾವ್ದ್ರಲ್ಲಿ ಸಮ್ಮರ್ ಸೆಮ್ ಎಕ್ಸಾಮ್ ಬರ್ತದೆ ಎಷ್ಟು ಹೇಳ್ತೀರಲ್ಲ ಅದ್ರಲ್ಲಿ. ಓಕೆನಾ? ಅದನ್ನ ಎಲ್ಲಿ ಅಂದ್ರೆ ಕಾಲೇಜಲ್ಲಿ ಹೋಗಿ ನೀವು ಹಾಕ್ಸ್ಬೇಕಾಗುತ್ತೆ. ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ದ ಪ್ರಿನ್ಸಿಪಲ್ ಆಫ್ ಆಲ್ ದಿ ಕಾನ್ಸ್ಟಿಟ್ಯೂಟೆಡ್ ಅಫಿಲಿಯೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಆರ್ ರಿಕ್ವೆಸ್ಟೆಡ್ ಟು ಕೇರ್ಫುಲಿ ಗೋ ಥ್ರೂ ದಿ ಡ್ರಾಫ್ಟ್ ಟೈಮ್ ಟೇಬಲ್ ಅಂಡ್ ಸಬ್ಮಿಟ್ ದೇರ್ ಸಜೆಷನ್. ಏನಾದ್ರು ಕಾಲೇಜ್ಗಳಿಂದ ಸಜೆಷನ್ ಅಥವಾ ಕಮೆಂಟ್ಸ್ ಹಾಕಿದ್ರೆ ಅವರು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೂಡ. ಅವ್ರನ್ನ ಆದ್ರೆ ಯಾವಾಗ ಅಂದ್ರೆ 10ನೇ ತಾರೀಕು ಒಳಗೆ, ಇವತ್ತು ಆಲ್ರೆಡಿ 6th ಡೇಟ್, 4 ಡೇಸ್ ಇದೆ. 4 ಡೇಸ್ ಅಲ್ಲಿ ಏನಾದ್ರು ಕಾಲೇಜ್ ಅವರು ಅಥವಾ ಯಾವ್ದಾದ್ರು ಒಬ್ರು ಟೀಚರ್ ಏನಾದ್ರು ಹಾಕಿದ್ರೆ ಸಜೆಸ್ಟ್ ಮಾಡಿದ್ರೆ ನಮಗೆ ಈ ಡೇಟಲ್ಲಿ ಬೇಡ, ಏನಾದ್ರು ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಅಪ್ಡೇಟ್ ಮಾಡ್ತಾರೆ. ಓಕೆನಾ? ನಿಮ್ಗೆ ಏನಾದ್ರು ಟೈಮ್ಸ್ ಹಾಕಿದ್ರೆ 1.5x ಅಥವಾ 2x ಅಲ್ಲಿ ನೋಡಿ. ಯಾಕಂದ್ರೆ ನಿಮಗೆ ಏನಾದ್ರು ಸುಮ್ಮನೆ ಟೈಮ್ ವೇಸ್ಟ್ ಆಗೋದಿದ್ರೆ. ನೆಕ್ಸ್ಟ್ ನೋಡಿ ಇದೇ ಟೈಮ್ ಟೇಬಲ್ ಬಂತು. ಫಸ್ಟ್ ಡ್ರಾಫ್ಟ್ ಟೈಮ್ ಟೇಬಲ್ ಫಾರ್ ಸಮ್ಮರ್ ಸೆಮಿಸ್ಟರ್ 2025 ಸ್ಕೀಮ್ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್. ಓಕೆನಾ? ಯಾವ ಸೆಮ್ಮಿಗೆ ಇದು? ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ಮಿಗೆ. ಓಕೆನಾ? ನೆಕ್ಸ್ಟ್ ಇನ್ನೂ ಸ್ಟೆಪ್ ಇದಾವೆ ನೋಡಿ, ಎಲ್ಲ ಸೆಮ್ಮಿಗೂ ಇದಾವೆ. ಓಕೆನಾ? ಇದು ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ಮಿಗೆ. ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ಮಿಗೆ ಯಾವುದು ಅಂದ್ರೆ ಫಸ್ಟ್ ಫಿಸಿಕ್ಸ್ ಯಾರಿಗಾರು ಇದ್ರೆ ನೋಡ್ಕೊಳ್ಳಿ. ಯಾವತ್ತು 2 to 5 ಇರುತ್ತೆ, ಮಧ್ಯಾಹ್ನ ಮೇಲೆ ಎಕ್ಸಾಮು, ಬೆಳಿಗ್ಗೆ ಓದ್ತಿರಲ್ಲ. ಓಕೆನಾ? ಈ ಎಕ್ಸಾಮ್ ಅಲ್ಲಾದ್ರೂ ನೋಡಿ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಹೋಗ್ಬಿಟ್ಟು ಪಾಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ನಾವು ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲಲ್ಲಿ. ಯಾವಾಗ ಅಂದ್ರೆ 8ನೇ ತಾರೀಕು 9ನೇ ತಿಂಗಳಲ್ಲಿ ಅಂದ್ರೆ ನಮಗೆ ಥರ್ಡ್ ಸೆಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಲಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಸೆಮಿಸ್ಟರ್ದು. ಮತ್ತೆ ಇನ್ನೊಂದು ಯಾವುದು ಈ ಯಾವ ಮೇಕಪ್ ಎಕ್ಸಾಮ್ ಇರುತ್ತಲ್ಲ ಅದು. ಓಕೆನಾ? ಫಿಸಿಕ್ಸ್ ಒಂದೇ ಇರೋದು, ಪಿ ಸೈಕಲ್ ಬರುತ್ತೆ. ನೆಕ್ಸ್ಟ್ ಸಿ ಸೈಕಲ್ ಅಲ್ಲಿ ಕೆಮಿಸ್ಟ್ರಿ ಯಾರಿಗಾರು ಇದ್ರೆ ಅವ್ರು ಕೂಡ ಬರೀಬಹುದು. ಇದಿರುತ್ತೆ ಅಪ್ಡೇಟ್ ಕೆಮಿಸ್ಟ್ರಿ ಫಾರ್ ಸ್ಮಾರ್ಟ್ ಸಿಸ್ಟಮ್. ಅದೇ ಯಾವಾಗಂದ್ರೆ 9ನೇ ತಾರೀಕು. ಇದಕ್ಕೆ ಜಾಸ್ತಿ ಗ್ಯಾಪ್ ಇರಲ್ಲ. ಏನಕ್ಕೆ ಅಂತ ಅಂದ್ರೆ ನೀವು ಇದನ್ನ ಮುಗಿಸಿ ಮೇಕಪ್ ಎಕ್ಸಾಮ್ ಇದು ಬರೆದ್ಬಿಟ್ಟು ನೀವು ನೆಕ್ಸ್ಟ್ ಥರ್ಡ್ ಸೆಮ್ ಕಾಲೇಜಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಗ್ಯಾಪ್ ಕೂಡ ಇರಲ್ಲ. ಕ್ಲೀನಾಗಿ ಓದ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಪೈಥಾನ್ ಯಾರು ಓದಿದ್ರೆ ಪೈಥಾನ್ ಬರಿಬಹುದು. 10ನೇ ತಾರೀಕು ನೋಡಿ, ಒಂದೊಂದೇ ದಿವಸ ಎಷ್ಟು ದಿವಸ ಗ್ಯಾಪ್ ಇದೆ? 1 ಡೇ ಮಾತ್ರ. 1 ಡೇ ಮೇಲೆ ಯಾವುದಕ್ಕೂ ಜಾಸ್ತಿ ಇದೆ. ಇದು 8ನೇ ತಾರೀಕು ಆದ್ರೆ ಇದು 9ನೇ ತಾರೀಕು, ಇದು 10ನೇ ತಾರೀಕು. ಓಕೆನಾ? ಇದರಲ್ಲೇ ನೋಡಿ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮ್ ಕೂಡ ಇದೆ. ಅದು ಸಿ ಅವರಿಗೆ ಇರುತ್ತೆ. ಓಕೆನಾ? ಇಲ್ಲಿ ನೆಕ್ಸ್ಟ್ ಯಾವುದು ಪ್ರೋಗ್ರಾಮಿಂಗ್ ಇನ್ ಸಿ, ಇದು ಸಿ ಸೈಕಲ್ ಅವರಿಗೆ ಇರುತ್ತೆ. ಇದನ್ನು ಕೂಡ ಯಾವಾಗ 11ನೇ ತಾರೀಕು ನೋಡಿ, ಒಂದು ದಿವಸನೂ ಗ್ಯಾಪ್ ಇಲ್ಲ. ನೆಕ್ಸ್ಟ್ 8 ಆದ್ಮೇಲೆ 9, 9 ಆದ್ಮೇಲೆ 10, 10 ಆದ್ಮೇಲೆ 11 ಗ್ಯಾಪ್ ಇಲ್ಲ. ಹೇಳ್ತೀನಿ ಮತ್ತೆ ಇನ್ನೊಂದ್ಸತಿ ಗ್ಯಾಪ್ ನೆಟ್ಕೊಳ್ಳಿ. ನೆಕ್ಸ್ಟ್ ಬಿಲ್ಡಿಂಗ್ ಸೈನ್ಸ್ ಯಾವಾಗ ಅಂದ್ರೆ 16th. ಇದು ಡ್ರಾಫ್ಟ್ ಟೈಮ್ ಟೇಬಲ್, ಕನ್ಫರ್ಮ್ ಟೈಮ್ ಟೇಬಲ್ ಅಲ್ಲ. ಕನ್ಫರ್ಮ್ ಟೈಮ್ ಟೇಬಲ್ ಬಂದ್ರೆ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇದನ್ನು ನೀವು ಗ್ಯಾಪ್ ಇಟ್ಕೊಳ್ಳಿ, ಯಾಕಂದ್ರೆ ಇದೇ ಇನ್ನೇನು ಕನ್ಫರ್ಮ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಯಾರು 10ನೇ ತಾರೀಕು ಹೇಳಿಲ್ಲ ಅಂದ್ರೆ ಇದು 2 to 5. ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಯಾರು ಇದ್ರೆ ಅವ್ರಿಗೆ 17ನೇ ತಾರೀಕು. ಇದು ಮಾತ್ರ 16. ಇದು 3 ದಿವಸ ಗ್ಯಾಪ್ ಕೊಟ್ಟಿದ್ದೀನಿ. ಅದಕ್ಕೆ ಬಿಲ್ಡಿಂಗ್ ಸೈನ್ಸ್. ಓಕೆನಾ? ಬಿಲ್ಡಿಂಗ್ ಸೈನ್ಸ್ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಯಾವತ್ತು 17. ಇದು ನೋಡಿ ಗ್ಯಾಪ್ ಇಲ್ಲ. ಇದು ಗ್ಯಾಪ್ ಇದೆ ಅದಕ್ಕೆ ಮ್ಯಾಥ್ಸ್, ನ್ಯೂಮರಿಕಲ್ ಮೆಥಡ್ಸ್, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ನ್ಯೂಮರಿಕಲ್ ಮೆಥಡ್ಸ್ ಯಾವಾಗ ಮಂಡೇ ಇದೆ 21ನೇ ತಾರೀಕು ಇರೋದು. ಇದು ಗ್ಯಾಪ್ ಇದೆ ನೋಡಿ. ಈಗಲಾರು ಓದ್ಕೊಂಡು ಪಾಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಂಟ್ರೊಡಕ್ಷನ್ ಟು ಎ ಅಂಡ್ ಅಪ್ಲಿಕೇಶನ್ ಇದನ್ನ ಯಾವಾಗ ಹಾಕಿದ್ದೇನೆ? 22ಕ್ಕೆ ಹಾಕಿದ್ದೇನೆ. ಇದಕ್ಕೂ ಗ್ಯಾಪ್ ಇಲ್ಲ. ನೆಕ್ಸ್ಟ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಲೀನಿಯರ್ ಆಲ್ಜಿಬ್ರಾ ಯಾವ್ದಕ್ಕೆ ಎಲ್ಲ ಸ್ಟ್ರೀಮ್ ಇದೆ. CSE ಎಲ್ಲರಿಗೂ ಒಂದೇ ದಿವಸ, ಅದೇ ಯಾವತ್ತು 23. ಓಕೆನಾ? ನೆಕ್ಸ್ಟ್ ಸಾಂಸ್ಕೃತಿಕ ಕನ್ನಡ ಮತ್ತೆ ಬಳಕೆ ಕನ್ನಡ 2 ಇದಾವೆ. ಅದೇ ಯಾವಾಗ 24. ಯಾವ್ದು ಬ್ಯಾಕ್ಲಾಗ್ ಇದ್ರೆ ನೋಡ್ಕೊಳ್ಳಿ, ಎಕ್ಸಾಮ್ ಬರೀರಿ. ಓಕೆನಾ? ಯಾವ ಎಕ್ಸಾಮ್ ಆಯ್ತು, ಸಮ್ಮರ್ ಸೆಮಿಸ್ಟರ್ ಆಯ್ತು, ಇಲ್ಲ ಇದ್ರದ್ದು ಆಯ್ತು. ನೆಕ್ಸ್ಟ್ ಬಿಲ್ಡಿಂಗ್ ಸೈನ್ಸ್ ಅಂಡ್ ಮೆಕ್ಯಾನಿಕ್ಸ್ ಯಾವಾಗ 25ಕ್ಕೆ 2 ಇರುತ್ತೆ ಅಲ್ವಾ. ಇಲ್ಲೂ ಬಿಲ್ಡಿಂಗ್ ಸೈನ್ಸ್ ಅಂಡ್ ಮೆಕ್ಯಾನಿಕ್ಸ್ ಕೊಟ್ಟಿದ್ದಾನೆ. 204A, ಇದು 104A. ಕೋಡ್ ಕೂಡ ನೋಡ್ಕೋಬೇಕಾಗುತ್ತೆ.
ಡ್ರಾ ಮಾಡೋದೇನು ಹೇಳಿ, ಕೋಡ್ ನೋಡ್ಕೊಳ್ಳೋದು ಬರೀ ಸಬ್ಜೆಕ್ಟ್ ನೋಡ್ತೀರ ಅಷ್ಟೇ. ಕೋಡ್ ನೋಡ್ಕೊಳ್ಳಿ, ಇದೊಂದು ನಿಮಗೆ ಗೊತ್ತಾಯ್ತು. ವಿಡಿಯೋದ ಲಾಸ್ಟ್ ವರ್ಕ್ ನೋಡಿಲ್ಲ ಅಂದರೆ ಮಧ್ಯದಲ್ಲಿ ಏನೇನಾದರೂ ಮುಂದೆ ಕೊಡ್ಸಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಓಕೆನಾ. ನೆಕ್ಸ್ಟು ಥರ್ಡ್ ಸೆಮ್ ಮತ್ತು ಫೋರ್ತ್ ಸೆಮ್ 2022 ಸ್ಕೀಮು. ಓಕೆನಾ. ನಿಮಗೆ ಇದು ಸ್ಕೀಮ್ ಹೇಳಿದಲ್ಲ ನಿಮಗೆ, ಇದ್ರ ಸ್ಕೀಮು ಯಾವಾಗ ಅಂತಂದರೆ ಈಗ 2025 ನೋಡಿ, 2025 ಸ್ಕೀಮ್ ಇದೆ. 22 ಅಂತ ಕೊಟ್ಟಿಲ್ಲ, ಇದು 22 ಸ್ಕೀಮ್ದು. ಓಕೆನಾ. ಯಾರಿಗೆ? ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ಮಿಗೆ. ಅವರಿಗೆ ಇಲ್ಲೊಂದು ಎಕ್ಸಾಮ್ ಇದೆ, ಯಾವುದು ಟ್ಯೂಸ್ಡೇ. ಇಲ್ಲಿ ಅವರಿಗೆ ಥರ್ಡ್ ಸೆಮಿಸ್ಟರಿಗೆ ಯಾವುದಾದ್ರು ಬ್ಯಾಕ್ಲಾಗ್ ಅಥವಾ ಸಮ್ಮರ್ ಸೆಮಿಸ್ಟರ್ ಬರೀತೀರ ಅಂದರೆ ಇದು ಫೋರ್ತ್ ಸೆಮಿಸ್ಟರಿಗೆ ಸಬ್ಜೆಕ್ಟ್ ನೇಮ್ ಕೊಟ್ಟಿಲ್ಲ, ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಓಕೆನಾ. ಫಸ್ಟು 8ನೇ ತಾರೀಕು 9ನೇ ತಿಂಗಳು 2026 ಅಂದರೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಎಲ್ಲ ಒಬ್ಬದೇ ಸೆಟ್ ಇದೆ ಎಕ್ಸಾಮು. ಅಂದರೆ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ಇಲ್ಲಿ ಫಿಫ್ತ್ ಸೆಮ್ಮಿಗೆ ಮಾತ್ರ ಇದೆ. ಓಕೆನಾ. ಇವರಿಗೆ ಬೆಳಿಗ್ಗೆ ಹೊತ್ತಿದೆ 9:30 to 12:30, ಅವರಿಗೆ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ ಅವರಿಗೆ ಬೆಳಿಗ್ಗೆ ಹೊತ್ತಿದೆ, ನೋಡ್ಕೊಳ್ಳಿ. ಮತ್ತೆ 9ನೇ ತಾರೀಕಿದೆ ಯಾರಿಗೆ? ಥರ್ಡ್ ಸೆಮಿಸ್ಟರ್ ಅವರಿಗೆ. ಫೋರ್ತ್ ಸೆಮಿಸ್ಟರ್ ಅವರಿಗೆ ಆಗಿಲ್ಲ. ಓಕೆನಾ. ಫೋರ್ತ್ ಸೆಮಿಸ್ಟರ್ ಯಾವತ್ತಿಲ್ಲ? 9ನೇ ತಾರೀಕು ಇಲ್ಲ. 10ನೇ ತಾರೀಕು ಫಿಫ್ತ್ ಸೆಮಿಸ್ಟರ್ ಇದೆ, ಫೋರ್ತ್ ಸೆಮಿಸ್ಟರ್ ಇಲ್ಲ. 11ನೇ ತಾರೀಕು ಥರ್ಡ್ ಸೆಮಿಸ್ಟರ್ ಇದೆ, ಫೋರ್ತ್ ಸೆಮಿಸ್ಟರ್ ಇಲ್ಲ. 14ನೇ ತಾರೀಕು ಫಿಫ್ತ್ ಸೆಮಿಸ್ಟರ್ ಇದೆ, ಥರ್ಡ್ ಸೆಮಿಸ್ಟರ್ ಇಲ್ಲ. 17ನೇ ತಾರೀಕು ಥರ್ಡ್ ಸೆಮಿಸ್ಟರ್ ಇದೆ, ಫಿಫ್ತ್ ಸೆಮಿಸ್ಟರ್ ಇಲ್ಲ. ಅಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಆಗಿ ಮಾಡಿದ್ರೆ ಹೆಂಗಂದ್ರೆ, ಈಗ ಇವ್ರಿಗೇನಾದ್ರೂ ಎಕ್ಸಾಮ್ ಇದ್ರೆ ಇವರಿಗೆ ಎಕ್ಸಾಮ್ ಇಲ್ಲ ಫಿಫ್ತ್ ಸೆಮಿಸ್ಟರ್ಗೆ. ಓಕೆನಾ. ಆ ಥರ ಮಾಡಿದ್ದಾರೆ, ನೋಡ್ಕೊಳ್ಳಿ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಏನಾದ್ರು ಬೇಕು ಅಂದರೆ, ಫುಲ್ ಟೈಮ್ ಟೇಬಲ್ ಬೇಕು ಅಂದರೆ ನಾವು ಟೆಲಿಗ್ರಾಮ್ ಚಾನಲ್ನ ಚೆಕ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ಸ್ ಕೊಡ್ತಿರುತ್ತೆ. ಓಕೆ. ಇದರಲ್ಲಿ ಒಂದ್ಸಲ ನೋಡ್ಕೊಳ್ಳಿ, ನಿಮ್ಮ ಕೋಡು ಮತ್ತು ಏನಾದರೂ 2025 ಸ್ಕೀಮ್ ಅದನ್ನ ಮಿಸ್ ಮಾಡ್ಕೊಳ್ತಾರೆ, ಅದಕ್ಕೋಸ್ಕರ ವಿಡಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಇದೆ, ಯಾರು ಅಂದರೆ 5th ಮತ್ತು 6th ಸೆಮ್. ಎಷ್ಟೋ ಜನ ನೋಟ್ ಕೇಳ್ತಿದ್ರ, ಇನ್ನೂ ಯಾವಾಗ ಮೇಕಪ್ ಎಕ್ಸಾಮ್ ಬರೆಯೋದು, ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ನಾನು ಮೇಕಪ್ ಎಕ್ಸಾಮಿಗೆ ಹೆಂಗೆ ಅಟೆಂಡ್ ಮಾಡೋದು, ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡ್ತೀನಿ. ಓಕೆನಾ. ನೋಡಿ, ಇದು 5th and 6th ಸೆಮ್. ಓಕೆನಾ. 5th ಸೆಮ್ಮಿಗೆ ಯಾವಾಗ ಅಂದರೆ 2 to 5 ಇರುತ್ತೆ. ಇವರಿಗೆ 28ನೇ ತಾರೀಕಿಂದಲೇ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಈ ಮಂತಿಂದಲೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿದೆ 28/8/2026. ಫಸ್ಟು 5th ಸೆಮಿಸ್ಟರ್ಗಿದೆ, 6th ಸೆಮಿಸ್ಟರ್ ಇಲ್ಲ. 31ಕ್ಕೆ 5th ಸೆಮಿಸ್ಟರ್ ಇಲ್ಲ, 6th ಸೆಮಿಸ್ಟರ್ ಇದೆ. ಇದು 2022 ಸ್ಕೀಮು, ನೋಡ್ಕೊಳ್ಬೇಕಾದ್ರೆ. ಓಕೆನಾ. ಇದು 2022 ಸ್ಕೀಮ್, 25 ಅಲ್ಲ, ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಡಿದೆ. 2ನೇ ತಾರೀಕು 6th ಸೆಮಿಸ್ಟರ್ ಇರುತ್ತೆ, 5th ಇರಲ್ಲ. ಎಷ್ಟೋ ಜನ ಕೇಳ್ತಿದ್ದೀರಿ 6th ಸೆಮಿಸ್ಟರ್ ಮೇಕಪ್ ಎಕ್ಸಾಮ್ ಯಾವಾಗ, A1 ಅಂತ ಬೇರೆ ಮಾಡಿದ್ದಾರೆ, ಯಾವಾಗ ಬರೆಯೋದು ಅಂತ ನೋಡ್ಕೊಳ್ಳಿ. ಈಗ ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದೆ ಕಾಲೇಜಲ್ಲಿ ಕೇಳಿ. ಅಂದ್ರೆ ಈಗಲೇ ಇರಲ್ಲ, ಅದ್ರ ಅಪ್ಲಿಕೇಶನ್ ಯಾವಾಗ ಬಿಡ್ತಾನೆ ಆವಾಗ ಕಾಲೇಜಲ್ಲಿ ಕೇಳಿ, ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಫೀಸ್ನ ಕಟ್ಟಿ ನೀವು ಸಮ್ಮರ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಬರೀತಿರ್ತಾರಲ್ಲ, ಅವ್ರ ಜೊತೆ ನೀವು ಮೇಕಪ್ ಎಕ್ಸಾಮ್ನ ಬರೀಬಹುದು. ಓಕೆನಾ. ಆಮೇಲೆ 7ನೇ ತಾರೀಕು ಫಸ್ಟ್ ಸೆಮಿಸ್ಟರ್ ಇದೆ, 5th ಸೆಮಿಸ್ಟರ್ ಇಲ್ಲ. 8ನೇ ತಾರೀಕು 6th ಸೆಮಿಸ್ಟರ್ ಇದೆ, 5th ಇಲ್ಲ. 9ನೇ ತಾರೀಕು 5th ಇದೆ, 6th ಇಲ್ಲ. ಓಕೆನಾ. ಆತರ ಆಲ್ಟರ್ನೇಟಿವ್ ಇದ್ರಲ್ಲೂ ಅಷ್ಟೇ, ಇದ್ರಲ್ಲಿ ಇದ್ರೆ ಇದ್ರಲ್ಲಿ ಇಲ್ಲ. ಓಕೆನಾ. ಇದ್ರಲ್ಲಿ ಯಾವಾಗಿರುತ್ತೆ, ಅದ್ರಲ್ಲಿ ಇದ್ರಲ್ಲಿ ಇರಲ್ಲ. ಓಕೆನಾ. ಆಲ್ಟರ್ನೇಟಿವ್ ಎಕ್ಸಾಮ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ ಯಾರ್ಯಾರಿಗೆ ಯಾವ್ದು ಬ್ಯಾಕ್ಲಾಗ್ ಇದೆ ಅಂದ್ರೆ. ಯಾಕಂದ್ರೆ 5th ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ದು 6th ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ರೆ ಬರೀಬಹುದು. ಈಗ ಬೇಕಾದ್ರೆ ನೋಡಿ, ಇದ್ರಲ್ಲಿ ಬರ್ತು, ನೀವು ಇದ್ರಲ್ಲಿ ನಾಳೆ ಬರೀಬಹುದು, ಇದ್ರಲ್ಲಿ ನಾಳೆ ಬರ್ತು, ಮತ್ತೆ ಇದ್ರಲ್ಲಿ ನಾಳೆ ಬರ್ಬೋದು, ಇದ್ರಲ್ಲಿ ಬರೀಬಹುದು, ಇದ್ರಲ್ಲಿ ಬರೀಬಹುದು, ಡೈಲಿ ಒಂದೊಂದು ಬರೀಬಹುದು. ಆ ತರ ಮಾಡಿದ್ದಾನೆ. ಅವಾಗ ಇದ್ರಲ್ಲಿ ಮತ್ತೆ ಇದ್ರಲ್ಲಿ ಆ ಥರ ಮಾಡಿದ್ದಾನೆ. ಓಕೆ. ಒಂದಿಸ್ಬೇಕು. ಬಟ್ ಸೆಕೆಂಡ್ ಸೆಮ್ ಫಸ್ಟ್ ಸೆಮ್ ಹತ್ರ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಾಗಿದೆ. ಇದು ಕನ್ಫರ್ಮ್ ಅಲ್ಲ, ಡ್ರಾಫ್ಟ್, ಬಟ್ ಇದೇ ಕನ್ಫರ್ಮ್ ಆಗೋ ಚಾನ್ಸಸ್ ಕೂಡ ಇದೆ. ಇಷ್ಟೇ. ಇದು BCA BBA ಎರಡು ಹೋಗೋದೇ ಬೇಡ, ಯಾಕಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಿರೋದು. ಮತ್ತೆ ಎಷ್ಟೋ ಜನ ಡೌಟ್ಸ್ ಕೇಳ್ತಿದ್ದೀರಾ, ಎಕ್ಸಾಮ್ ಎಲ್ಲಿ ಅಟೆಂಡ್ ಆಗುತ್ತೆ, ಯಾವಾಗ ಆಗುತ್ತೆ ಅಂತ. ಇಲ್ಲಿ ಇದ್ರಲ್ಲೇ ನೀವು ಬರೀಬಹುದು ಮೇಕಪ್ ಎಕ್ಸಾಮ್ನ. ಎಷ್ಟೋ ಜನಕ್ಕೆ ಸಖತ್ತಿನ ಕಾನ್ಫಿಡೆನ್ಸ್ ಇದೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಆದಷ್ಟು ಅವ್ರಿಗೆ ಗೊತ್ತಾಗಲಿ ಯಾವಾಗ ಎಕ್ಸಾಮ್ ಬರೆಯೋದು ಅಂತ. ಇನ್ನೂ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಲಾಸ್ಟ್ ಇದನ್ನ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಏನಾದರೂ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸರ್, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಗೈಸ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆದಷ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್.